ಮತ್ತೆ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು. ಅಡುಗೆ ಅನಿಲ ಸಿಲಿಂಡರ್ ದರ ಮತ್ತಷ್ಟು ದುಬಾರಿಯಾಗಿದೆ. 14.2 ಕೆಜಿಯ ಸಿಲಿಂಡರ್ ದರದ ಮೇಲೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಇವತ್ತು ಮಧ್ಯರಾತ್ರಿಯಿಂದಾನೇ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆಯನ್ನು ಕೇಂದ್ರ ಒಂದು ಕಡೆ ಹೆಚ್ಚಳ ಮಾಡಿದೆ. 14.2 ಕೆಜಿ ಸಿಲಿಂಡರ್ ಬೆಲೆ 803 ರೂಪಾಯಿಯಿಂದ 853 ರೂಪಾಯಿಗೆ ಏರಿಕೆ ಆಯಿತು. ಅಂದರೆ 50 ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಅವರಿಗೆ 500 ರೂಪಾಯಿ 503 ರೂಪಾಯಿ ಇತ್ತು ಒಂದು ಸಿಲಿಂಡರ್ ಅಂತ ಅಂದ್ಕೊಳ್ಳಿ, ಅಥವಾ ಅದನ್ನು 550 ರೂಪಾಯಿಗೆ ಇದೀಗ ಜಾಸ್ತಿ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕವನ್ನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ. ಪೆಟ್ರೋಲ್ ಡೀಸೆಲ್ ನೂತನ ಬೆಲೆಗಳು ನಾಳೆಯಿಂದಾನೇ ಜಾರಿಗೆ ಬರಬಹುದು. ಅಂದರೆ ಈ ಸುಂಕವನ್ನು ಜಾಸ್ತಿ ಮಾಡೋದು ಕಂಪನಿಗಳ ಮೇಲೆ. ಕಂಪನಿಗಳೇನಾದರೂ ಅವ್ರ ಮೇಲೆ ಬಂದಂತಹ ಈ ಸುಂಕ ಹೆಚ್ಚಳದ ಹೊರೆಯನ್ನು ಗ್ರಾಹಕರಿಗೆ ವರ್ಗಾಯಿಸಿದ್ರೆ ಅದು ಇಮ್ಮಿಡಿಯೇಟಾಗಿ 2 ರೂಪಾಯಿ ಅಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಪೆಟ್ರೋಲ್ ಡೀಸೆಲ್ ಚಿಲ್ಲರೆ ಮಾರಾಟ ಬೆಲೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ. ಇಂಧನ ಮೇಲಿನ ಎಕ್ಸೈಸ್ ಡ್ಯೂಟಿಯನ್ನು ಪ್ರತಿ ಲೀಟರ್ಗೆ 2 ರೂಪಾಯಿ ಜಾಸ್ತಿ ಮಾಡಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಯಾವುದೇ ದರ ಹೆಚ್ಚಳ ಆಗಲ್ಲ. ನೋಡಿ, ನಿಮಗೆ ಆ ಕಂಪನಿಗಳಿಗೆ ಅವರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಸುಂಕವನ್ನು ಜಾಸ್ತಿ ಮಾಡಿದ್ದಾರೆ. ಕಂಪನಿಗಳು ಇಲ್ಲಿವರೆಗೂ ನಾವು ಗ್ರಾಹಕರಿಗೂ ಇದನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ಲ. ಹಾಗಾಗಿ ಇದು ಗ್ರಾಹಕರಿಗೆ ಹೊರೆ ಇಲ್ಲಿವರೆಗೂ ಬಿದ್ದಿಲ್ಲ. ಅಕಸ್ಮಾತ್ ಕಂಪನಿಗಳು ನಾನೇ ಹೊತ್ಕೊಳ್ಳಿ, ಅದನ್ನು 2 ರೂಪಾಯಿ ನಾನೇ ಕ್ಲಾಸ್ ಮಾಡಿಕೊಳ್ಳಿ, ಇದನ್ನು ಗ್ರಾಹಕರಿಗೆ ಹಾಕ್ತೀನಿ, ನಾನು ಹಾಕ್ಬಿಡ್ತೀನಿ ಅಂತ ಹೇಳಿದಾಗ ಆಗ ಜಾಸ್ತಿ ಆಗಬಹುದು. ಆದರೆ ಇಲ್ಲಿವರೆಗಂತೂ ಈ ಸುಂಕದವರೆಗೂ ಮಾತ್ರ ಇದು ಮಾಹಿತಿ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಗ್ರಾಹಕರಿಗೂ ಜಾಸ್ತಿ ಆಯಿತಾ ಎನ್ನುವುದರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ನಮಗೆ ಸಿಕ್ಕಿಲ್ಲ. ತೈಲ ಕಂಪನಿಗಳ ಮೇಲಷ್ಟೇ ಅಬಕಾರಿ ಸುಂಕ ಹೆಚ್ಚಳ ಆಗಿರೋದು. ಅಬಕಾರಿ ಸುಂಕ ಹೆಚ್ಚಳದ ಬಗ್ಗೆ ಹರ್ದೀಪ್ ಸಿಂಗ್ ಪುರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. Therefore, is that the average price, not the average, the price per cylinder of LPG will increase by 50 rupees. In other words, from 500 it will go up to 550, and the other one will go up from 803 to 853. Now this is a step which we will review as we go along. As it is, we review these every